ಸಲ ನನ್ನ ಮೇಲೆ ಬಹಳ ಗಂಭೀರ ಕೇಸ್ ಆಗಿದ್ದು ವಿಶ್ವೇಶ್ವರ ಭಟ್ರು ಹೇಳಿದ ಕೆಲಸ ಮಾಡಿದ್ದಕ್ಕೆ. ನನ್ನ ಪಾಡಿಗೆ ನಾನು ಕ್ರೈಮ್ ಬ್ಯೂರೋ ಚೀಫ್ ಅನ್ನಿಸ್ಕೊಂಡು ಅಲ್ಲಿ ಕೊಲೆ ಆಯ್ತು ಇಲ್ಲಿ ರೇಪ್ ಆಯ್ತು ಅಂತ ಸುದ್ದಿ ಮಾಡ್ಕೊಂಡಿದ್ದೆ. ಏಕಾಏಕಿ ನಿತ್ಯಾನಂದನ ವಿಷಯದಲ್ಲಿ ಒಂದು ಸೀರೀಸ್ ಶುರು ಮಾಡಿ ಆ ದಿವಸ ನಿತ್ಯಾನಂದನ್ ಪ್ರೆಸ್ ಮೀಟ್ ಅಂತೆ. ಅದು ಯಾರ ತಂದೊಂದು ಅಮೆರಿಕದ ಒಂದು ಸಮನ್ಸ್ ಕೊಟ್ಟರು ನನ್ನ ಕೈಗೆ, ಇದನ್ನ ನಿತ್ಯಾನಂದನಿಗೆ ಸರ್ವ್ ಮಾಡ್ಬೇಕು. ನಾ ಕೇಳಿದೆ, ನಾನೇನು ಕೋರ್ಟಿನ ಮೀನಾನ, ನಾನು ಯಾಕಪ್ಪ ಸಮನ್ಸ್ ಸರ್ವ್ ಮಾಡ್ಬೇಕು, ನಾನು ಪತ್ರಕರ್ತ, ಪ್ರಶ್ನೆ ಕೇಳಕ್ ಹೋಗ್ತೀನಿ ಅಂತ. ಅವ್ರು ತುಂಬಾ ಕನ್ವಿನ್ಸ್ ಮಾಡಿದ್ರು, ಇದು ನ್ಯಾಯದ ಪರವಾಗಿ ಹೋರಾಟಕ್ಕೆ ನಿಮ್ದೊಂದು ಸಹಾಯ ಆದಂಗೆ ಆಗತ್ತೆ. ನಾನು ಮತ್ತೆ ಹೇಳಿದೆ, ನಾನೇನು ಹೋರಾಟಗಾರನ, ನಾನೇನು ಸಮಾಜ ಸುಧಾರಣ, ಎಲ್ಲ ವಾದ ಮಾಡಿ ಸರಿ ಯಾವುದಕ್ಕೂ ಇರಲಿ ಅಂತ ತಗೊಂಡೆ. ಅಲ್ಲಿ ಹೋದ ಮೇಲೆ ಮಾತಿಗೆ ಮಾತು ಬರೋದು, ಜೋರು ಗಲಾಟೆ ಆಗ್ಬೋದು, ಜೋರು ಗಲಾಟೆ. ಸಿಟ್ಟು ತೀರಿಸಿಕೊಳ್ಳೋದಕ್ಕಂತ ಸಮನ್ಸ್ ಕೊಟ್ಬಿಟ್ಟೆ ಆನ್ ಕ್ಯಾಮರಾ. ಅವತ್ತು 12 ನ್ಯೂಸ್ ಚಾನೆಲ್ಗಳ ಕ್ಯಾಮರಾಗಳಿದ್ವು ಸುತ್ತು ಕಡೆ. 12 ನ್ಯೂಸ್ ಚಾನೆಲ್ನ ಕ್ಯಾಮರಾಗಳು ನಾನು ಮಾಡ್ತಾ ಇದ್ದ ಗಲಾಟೆಯನ್ನ ರೆಕಾರ್ಡ್ ಮಾಡ್ಕೊತಾ ಇದ್ವಿ. ದೊಡ್ಡ ಸುದ್ದಿ ಅದು. ಮಧ್ಯಾಹ್ನದಷ್ಟೊತ್ತಿಗೆ ನಿತ್ಯಾನಂದನ ಭಕ್ತಿಯೊಬ್ಬಳು ಹೋಗಿ ಅಜಿತ್ ನನ್ನನ್ನ ಲೈಂಗಿಕವಾಗಿ ಪೀಡಿಸಿದ ಅಂತ ಕಂಪ್ಲೇಂಟ್ ಕೊಟ್ಟು, ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಕೊಟ್ಬಿಟ್ಟು FIR ಆಗ್ಬಿಡ್ತದೆ. ನಾನು ಭಟ್ ಸರ್ ಹೇಳಿದೆ, ಸರ್ ಹಿಂಗಾಯ್ತು ಸರ್ ಅಂತ. ಕೇಸ್ ಇಲ್ದಿರೋ ಎಂತ ಜರ್ನಲಿಸ್ಟ್ ಅಂದ್ರು. ಸರ್ ಬೇರೆ ಡಿಫಾಮೇಷನ್ ಕೇಸು, ಮಾನನಷ್ಟ ಮೊಕದ್ದಮೆನೋ ಇಲ್ಲ, ತಲೆ ಕೆಡಿಸ್ಕೊಳ್ಳಂತದ್ದಲ್ಲ ಸರ್. ವಚಲ ಅನ್ನೋಂಥವಳು ಹೋಗಿ ಲೈಂಗಿಕವಾಗಿ ಪೀಡಿಸಿದ ಅಂತ ಕಂಪ್ಲೇಂಟ್ ಕೊಟ್ಬಿಟ್ರೆ ಹೆಂಗಾಗ್ಬೇಕು ನಮ್ಮ ಕತೆ. ಈಗಲೂ ಕೂಡ ಯಾರು ಕೇಸ್ ಹಾಕ್ತೀನಿ ಅಂದ್ರೆ ಎದೆ ಮೇಲೆ ಇನ್ನೊಂದು ಮಾಡ್ಲು ಅಂತೀನಿ. ಇದು ಭಟ್ರು ಕಲ್ಸಿದ್ದಾರೆ.